ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಬಿಜೆಪಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ನಗರದ ಪಾವಗಡ ರೈಲ್ವೆ ಡಂಪಿಂಗ್ ಯಾರ್ಡ್ ಬಳಿ ನಡೆಸುತ್ತಿದ್ದು, ಬಿಜೆಪಿ ಧರಣಿ ಸತ್ಯಾಗ್ರಹದ ಬಗ್ಗೆ ಕಾಂಗ್ರೆಸ್ ಪಕ್ಷ ಪತ್ರಿಕಾಗೋಷ್ಠಿ ಮೂಲಕ ಸ್ಪಷ್ಟನೆ ನೀಡಿದ್ದನ್ನು ಬಿಜೆಪಿ ಪ್ರಶ್ನಿಸಿದೆ. ಬಿಜೆಪಿ ಮಂಡಲದ ಅಧ್ಯಕ್ಷ BM ಸುರೇಶ್ ಮಾತನಾಡಿ, ಈ ಭಾಗದ ನೂರಾರು ಜನರ ಪ್ರತಿನಿತ್ಯ ಧೂಳು ಕುಡಿದು ಬದುಕಬೇಕಿದೆ. ಈ ಬಗ್ಗೆ ಬಿಜೆಪಿ ಧರಣಿ ಸತ್ಯಾಗ್ರಹವನ್ನು ಅವಹೇಳನ ಮಾಡುವ ಕಾಂಗ್ರೆಸ್ ಪಕ್ಷದವರಿಗೆ ಬಡ ಜನರ ಆರೋಗ್ಯದ ಬಗ್ಗೆ ಯಾವುದೇ ಅನುಕಂಪವಿಲ್ಲ. ಶಾಸಕರ ಭವನವನ್ನು ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯವನ್ನಾಗಿ ಮಾಡಿಕೊಂಡಿದ್ದಾರೆ. ಇದು ಯಾವ ನ್ಯಾಯ? ಕ್ಷೇತ್ರದಲ್ಲಿ ಚಳ್ಳಕೆರೆ ನಗರದ ಪಾವಗಡ ರಸ್ತೆಯಲ್ಲಿ ಬಿಜೆಪಿ ವತಿಯಿಂದ ಹಮ್ಮಿಕೊಂಡಿರುವ ಅಹೋರಾತ್ರಿ ಧರಣಿ ಯಾವುದೇ ರಾಜಕೀಯ ದುರುದ್ದೇಶವಿಲ್ಲ. ಈ ಭಾಗದ ಜನರ ಸಂಕಷ್ಟಗಳಿಗೆ ಪಕ್ಷ ಸ್ಪಂದಿಸುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ KT ಕುಮಾರಸ್ವಾಮಿ, ಮುಖಂಡರಾದ ರಾಮದಾಸ್, ಚಿದಾನಂದ, ಈಶ್ವರ್ ನಾಯ್ಕ್, ದಿನೇಶ್ ರೆಡ್ಡಿ, ನಾಯಕನಹಟ್ಟಿ ಮಂಡಲದ ಅಧ್ಯಕ್ಷರಾದ ಮಲ್ಲೇಶ್, ಘಟಕದ ಪದಾಧಿಕಾರಿಗಳು ಹಾಗೂ ಮಹಿಳಾ ಘಟಕದ ಪದಾಧಿಕಾರಿಗಳು ಕೂಡ ಏನಾದರೂ ಒಂದು ಬುನಾದಿ ತೋರಿಸ್ತಾನೆ, ಒಂದು ಗುಡ್ಲಿ ಪೂಜೆ ಮಾಡ್ತಾನೆ ಅಂದ್ರೆ ಫಸ್ಟ್ ಎಲೆಕ್ಟೆಡ್ ಮೆಂಬರ್ನಲ್ಲಿ ಕನೆಕ್ಟ್ ಮಾಡ್ಕೊತಾರೆ. ಹಾಗೆ ಇಲ್ಲಿರ್ತಕ್ಕಂಥ ಮೆಂಬರ್ ಅವಕಾಶ ಮಾಡ್ಕೊಟ್ಟಿದ್ರ, ಅದನ್ನೆಲ್ಲ ಬಿಟ್ಬಿಟ್ಟು ನೀವು ನಾವು ರಾಜಕಾರಣ ಮಾಡ್ತಾ ಇರಲಿಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಒಂದು ಟ್ರೀಟ್ ಮಾಡ್ಬೇಕಾದ್ರೆ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡಬೇಕು. ಯಾಕಪ್ಪ ಅಂದ್ರೆ ನಾವು ರಾಜಕಾರಣಕ್ಕೋಸ್ಕರ ಇಲ್ಲಿ ಹೋರಾಟ ಮಾಡ್ತಾ ಇಲ್ಲ. ಸಾರ್ವಜನಿಕರ ಆರೋಗ್ಯದ ದೃಷ್ಟಿ ಕೆರೆ ಕೆಟ್ಟಗಳೆಲ್ಲ ಹಾಳಾಗ್ತದೋ, ಕೆಂಪಗಾಗ್ತದೋ, ನೀರೆಲ್ಲ ಬೆಳೆಗಳೆಲ್ಲ ಹಾಳಾಗ್ತದೋ, ರೈತರೆಲ್ಲ ಹಾಳಾಗ್ತಾ ಇದಾರೆ. ಅದನ್ನ ಇಟ್ಕೊಂಡು ನಾವು ಹೋರಾಟ ಮಾಡೋದು. ಎಲೆಕ್ಷನ್ ಬಂದ ಬರ್ರಿ ರಾಜಕಾರಣ ಮಾಡೋಣ, ಅದೇನು ಬೇಕಾದ್ರೂ ಅಲ್ಲಿ ನಾವು ರೆಡಿ ಇದೀವಿ. ಅದನ್ನೆಲ್ಲ ಬಿಟ್ಬಿಟ್ಟು ನೀವು ಸೆಂಟ್ರಲ್ ಗೌರ್ಮೆಂಟ್ ಐತಂದ್ರೆ ಸೆಂಟ್ರಲ್ ನೀವೇನ್ ಮಾಡ್ತಾ ಇದ್ದೀರಾ? ಫಸ್ಟ್ ನೀವು ದನ ಕಾದಿದ್ರೆ ಆಮೇಲೆ ಅವ್ರಲ್ಲಿ ದನ ಕಾಯ್ತು. ಫಸ್ಟ್ ನೀವೇನ್ ಮಾಡಿದ್ರಿ ಅಂತ ನನಗೆ ನಾಳೆ ಮಾಹಿತಿ ಕೊಡ್ರಿ, ಶ್ವೇತಪತ್ರ ಹೊಡ್ಸ್ರಿ, ಆಮೇಲೆ ಹೋಗ್ತೀನಿ ನಾನು ನೀವು ಮಾತಾಡೋದಕ್ಕೆ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು. ಅದನ್ನೆಲ್ಲ ಬಿಟ್ಬಿಟ್ಟು ನೀವು ಮಾಡಿರೋ ಅವಿವೇಕಿತನಕ್ಕೆ ಯಾರ ಮೇಲೆ ತಲೆ ಮೇಲೆ ಎಳೆಯೋದು ನಿಮ್ದು ಒಂದು ಅಜ್ಞಾನಿಗಳ ರೀತಿ ವರ್ತನೆ ಮಾಡ್ತಾ ಇದ್ರೆ, ಅಜ್ಞಾನ ರೀತಿ ಮಾತಾಡ್ತಾ ಇದ್ದೀರಾ. ಇದನ್ನೆಲ್ಲ ಬಿಟ್ಟು ಫಸ್ಟ್ ಇಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯನ್ನು ಕರೆ. ನೀವು ಅಧಿಕಾರದಲ್ಲಿದ್ದೀರಾ, ಅಧಿಕಾರ ಇಲ್ಲ ಅಂದ್ರೆ ನಾನು ನಿಮ್ಮನ್ನ ಆ ಕಾರಣದಿಂದ ನೀವು ಯಾವುದೇ ಒಂದು ವಿಚಾರ ಮಾತಾಡಬೇಕಾದ್ರೆ ಸಾರ್ವಜನಿಕರ ಆಲೋಚನೆ ಇಟ್ಕೊಂಡು ಮಾತಾಡಿ. ಯಾವುದೇ ಒಂದು ಪಕ್ಷದ ಉದ್ದೇಶ ಮಾತಾಡಬೇಡಿ. ಫಸ್ಟ್ ನೀವು ಸಾರ್ವಜನಿಕರು ಕರೆಕ್ಟ್ ಆಗಿದ್ರೆ ಪಕ್ಷ ಬರುತ್ತೆ.